ಅವರು ಗಂಡ ಹೆಂಡತಿ ಮದುವೆಗೆ 19 ವರ್ಷ ಆಯಿತು. ನನಗೂ ಮದುವೆಗೆ ಯಾವುದೇ ಥರದ ಡೈವರ್ಸ್ ಏನೂ ಆಗಿಲ್ಲ. ಹೈಕೋರ್ಟಲ್ಲಿ ನಮ್ಮದು ಕೋರ್ಟ್ ಕೇಸ್ ನಡೀತಾ ಇದೆ. ಏನೇ ಒಂದು ಅವ್ರಿಗೆ ಅಪ್ಪ ಬೇಕು ಅಂದರೆ ಎಲ್ಲಿ ಹೋಗ್ತಾರೆ ಅವರು? ಇವತ್ತು ನಮಗೆ ಅಪ್ಪ, ಅವ್ರ ಮಕ್ಳಿಗೆ ಅಪ್ಪ ಇಲ್ಲ. ಎಲ್ಲರೂ ಅಪ್ಪ ಅಂತ ಹೋಗ್ತಾರೆ, ನಮ್ಮ ಮಕ್ಕಳು ಅಪ್ಪ ಅಂತ ಎಲ್ಲಿಗೆ ಹೋಗ್ತಾರೆ? ಅವಳಿಗೆ ಗೊತ್ತಿತ್ತು ನಮ್ಮಲ್ಲಿ ಫ್ಯಾಮಿಲಿ ಇದೆ, ನಮಗೆ 2 ಮಕ್ಕಳಿದ್ದಾರೆ ಅಂತ. ಹುಡುಗಿ ಗೊತ್ತಿತ್ತು. IAS ಟ್ರೈನಿಂಗ್ ಮಾಡೋಕ್ಕೆ ನಾನು ಗಂಡನೇ ಕಳಿಸಿದ್ದು. ಈ ಕಟ್ಕೊಂಡಿರೋ ಗಂಡನೇ ಡೈವರ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈವರ್ಸ್ ನನಗೆ ಎಲ್ಲಾಗಿದೆ ನಂಗೆ ತೋರಿಸ್ತೀವಿ, ಬರಲಿ ಇಲ್ಲಿಗೆ, ನಾನು ಮಾತಾಡ್ತೀನಿ ಅವ್ರ ಜೊತೆ. ಮಗು ಆಗಿದೆ. 2021 ಡಿಸೆಂಬರ್ 12ನೇ ತಾರೀಕಲ್ಲಿ ಮದುವೆ ಆಗಿದೆ. ಮೇ 2ನೇ ತಾರೀಕು ಅವಳಿಗೆ ಮಗು ಆಗಿದೆ, ಯಾರಿಗೆ? ವಿಭಾ ಬಸ್ಗೆ. ಆಗ 6 ತಿಂಗಳಲ್ಲಿ ಮಗುವಾಗುವಂಥ ವಿಸ್ಮಯ. ಇದೊಂಥರ ಜಾದುಗಾರನ ದೀಪಕ್ ಅವರು. ಏನಾಗಿದೆ ಗೊತ್ತಾ, ಸಮುದಾಯದಲ್ಲಿ ಜಾತಿ ಅಂತ ಹೇಳ್ತಾರೆ. ಅದೇ ಜಾತಿಯವರಿಗೆ ಅವರೇ ಅನ್ಯಾಯ ಮಾಡ್ತಾ ಇದ್ದಾರೆ ವಿನಃ ಬೇರೆಯವರು ಮಾಡ್ತಾ ಇಲ್ಲ. ನಮಗೆ ಅನ್ಯಾಯನ ನಮ್ಮವರೇ ನಮಗೆ ಅನ್ಯಾಯ ಮಾಡ್ತಿದ್ದಾರೆ. ಈ ಕಟ್ಕೊಂಡಿರೋ ಗಂಡನೇ ಡೈವರ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈವರ್ಸ್ ನನಗೆ ಎಲ್ಲಾಗಿದೆ ನಂಗೆ ತೋರಿಸ್ತೀವಿ, ದೀಪಕ್ ಅವರು ಬರಲಿ ಇಲ್ಲಿಗೆ, ನಾನು ಮಾತಾಡ್ತೀನಿ ಅವ್ರ ಜೊತೆ. ಇವರು ಪತ್ರಕರ್ತರ ಸಂಘದ ಅಧ್ಯಕ್ಷ ಅಂತ ಹೇಳ್ತಾರೆ. ಇಡೀ ಪತ್ರಕರ್ತರಲ್ಲೂ ಆಲ್ಮೋಸ್ಟ್ ಅವ್ರ ಕಡೆನೇ ಮಾತಾಡ್ತಾರೆ. ಅನ್ಯಾಯನ ಈ ಪತ್ರಕರ್ತರೇ ಆಲ್ಮೋಸ್ಟ್ ಅನ್ಯಾಯ ಮಾಡಿದ್ರೆ ನಮಗೆ ನ್ಯಾಯ ಕೊಡ್ಸೋರು ಯಾರು? ಏನಾಗಿದೆ ಗೊತ್ತಾ, ಸಮುದಾಯದಲ್ಲಿ ಜಾತಿ ಅಂತ ಹೇಳ್ತಾರೆ. ಅದೇ ಜಾತಿಯವರಿಗೆ ಅವರೇ ಅನ್ಯಾಯ ಮಾಡ್ತಾ ಇದ್ದಾರೆ ವಿನಃ ಬೇರೆಯವರು ಮಾಡ್ತಾ ಇಲ್ಲ. ನಮಗೆ ಅನ್ಯಾಯನ ನಮ್ಮವರೇ ನಮಗೆ ಅನ್ಯಾಯ ಮಾಡ್ತಿದ್ದಾರೆ. ಈ ಕಟ್ಕೊಂಡಿರೋ ಗಂಡನೇ ಡೈವರ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈವರ್ಸ್ ನನಗೆ ಎಲ್ಲಾಗಿದೆ ನಂಗೆ ತೋರಿಸ್ತೀವಿ, ದೀಪಕ್ ಅವರು ಬರಲಿ ಇಲ್ಲಿಗೆ, ನಾನು ಮಾತಾಡ್ತೀನಿ ಅವ್ರ ಜೊತೆ. ಡೈವರ್ಸ್ ಯಾವುದೇ ಕಾರಣಕ್ಕೂ ಆಗಿಲ್ಲ. ನಾನು ಅವ್ರ ಡೈವರ್ಸ್ ಇದಕ್ಕೆ ಸ್ಟೇನೂ ಇದೆ, ಮತ್ತು ನಾನು ಹೈಕೋರ್ಟಲ್ಲಿ ಎಲ್ಲ ಕೇಸ್ಗಳು ನಡೀತಾ ಇದೆ. ಮತ್ತು ಮೈಸೂರು ಕೋರ್ಟಲ್ಲೂ ಸಹ ನಾನು ಕಾನೂನು ಬಾಹಿರ ಮದುವೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅಲ್ಲಿಂದ ಹೇಮಲತಾ ಮತ್ತು ವಿಭಾ ಬಸ್ಸು ಮತ್ತು ದೀಪಕ್ ಅವರನ್ನು 3 ಜನ ಪಾರ್ಟಿ ಮಾಡಿ ನಾನೊಂದು ಕೇಸ್ ನಡೆಸ್ತಾ ಇದ್ದೀನಿ. 2018ರಿಂದ ನಡೀತಾ ಇದೆ. ಅದು ಇನ್ನೂ ಆಗಿಲ್ಲ. ಆಮೇಲೆ ನನಗೆ ಮೇಂಟೆನೆನ್ಸ್ ನಡೀತಾ ಇದೆ. 20,000 ರೂಪಾಯಿ ಕೊಡ್ತಾ ಇದ್ದಾರೆ. 20,000 ರೂಪಾಯಿ ಕೊಡಲಿಲ್ಲ ಅಂತ ಹೇಳಿ ನಿನ್ನೆ ಅವರಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ಸಮುದಾಯದಲ್ಲಿ ಜಾತಿ ಅಂತ ಹೇಳ್ತಾರೆ. ಅದೇ ಜಾತಿಯವರಿಗೆ ಅವರೇ ಅನ್ಯಾಯ ಮಾಡ್ತಾ ಇದ್ದಾರೆ ವಿನಃ ಬೇರೆಯವರು ಮಾಡ್ತಾ ಇಲ್ಲ. ನಮಗೆ ಅನ್ಯಾಯನ ನಮ್ಮವರೇ ನಮಗೆ ಅನ್ಯಾಯ ಮಾಡ್ತಿದ್ದಾರೆ. ಈ ಕಟ್ಕೊಂಡಿರೋ ಗಂಡನೇ ಡೈವರ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈವರ್ಸ್ ನನಗೆ ಎಲ್ಲಾಗಿದೆ ನಂಗೆ ತೋರಿಸ್ಲಿ, ದೀಪಕ್ ಅವರು ಬರಲಿ ಇಲ್ಲಿಗೆ, ನಾನು ಮಾತಾಡ್ತೀನಿ ಅವ್ರ ಜೊತೆ. ಅದರ ಮಧ್ಯದಲ್ಲಿ ಈಗ ಹೇಮಲತವರ ಮಗಳು ಈಗ ತಾಯಿ ಜೊತೆ ಒಡನಾಟಗಳನ್ನ ಇಟ್ಕೊಂಡು ಮಗು ಆಗಿದೆ. 2021 ಡಿಸೆಂಬರ್ 12ನೇ ತಾರೀಕಲ್ಲಿ ಮದುವೆ ಆಗಿದೆ. ಮೇ 2ನೇ ತಾರೀಕು ಅವಳಿಗೆ ಮಗು ಆಗಿದೆ, ಯಾರಿಗೆ? ವಿಭಾ ಬಸ್ಗೆ. ಆಗ 6 ತಿಂಗಳಲ್ಲಿ ಮಗುವಾಗುವಂಥ ವಿಸ್ಮಯ. ಇದೊಂಥರ ಜಾದುಗಾರನ ದೀಪಕ್ ಅವರು. ಬೇಕಾದ್ರೆ ಅದಕ್ಕೆ ತಕ್ಕ ಡಾಕ್ಯುಮೆಂಟನ್ನು ನಾನು ಒದಗಿಸ್ತೀನಿ. ನಾನು ಹೇಳಿರುವಂಥ ಎಲ್ಲ ಇದಕ್ಕೂ ಸಹ ಡಾಕ್ಯುಮೆಂಟ್ ನಾನು ಒದಗಿಸ್ತೀನಿ. ನನಗಿಬ್ಬರು ಮಕ್ಕಳಿದ್ದಾರೆ. 2 ಮಕ್ಕಳನ್ನ ಬಿಟ್ಬಿಟ್ಟು ಅವರು ದೊಡ್ಡವರಿದ್ದಾರೆ. ಅವ್ರುಗಳನ್ನ ಏನೇ ಒಂದು ಅವ್ರಿಗೆ ಅಪ್ಪ ಬೇಕು ಅಂದರೆ ಎಲ್ಲಿ ಹೋಗ್ತಾರೆ ಅವರು? ಇವತ್ತು ನಮಗೆ ಅಪ್ಪ, ಅವ್ರ ಮಕ್ಕಳಿಗೆ ಅಪ್ಪ ಇಲ್ಲ. ಎಲ್ಲರೂ ಅಪ್ಪ ಅಂತ ಹೋಗ್ತಾರೆ, ನಮ್ಮ ಮಕ್ಕಳು ಅಪ್ಪ ಅಂತ ಎಲ್ಲಿಗೆ ಹೋಗ್ತಾರೆ? ಅವಳಿಗೆ ಗೊತ್ತಿತ್ತು ನಮ್ಮಲ್ಲಿ ಫ್ಯಾಮಿಲಿ ಇದೆ, ನಮಗೆ 2 ಮಕ್ಕಳಿದ್ದಾರೆ ಅಂತ. ಹುಡುಗಿಗೆ ಗೊತ್ತಿತ್ತು. IAS ಟ್ರೈನಿಂಗ್ ಮಾಡೋಕ್ಕೆ ನಾನು ಗಂಡನೇ ಕಳಿಸಿದ್ದು. ಇವರು ಪತ್ರಕರ್ತರ ಸಂಘದ ಅಧ್ಯಕ್ಷ ಅಂತ ಹೇಳ್ತಾರೆ. ಇಡೀ ಪತ್ರಕರ್ತರಲ್ಲೂ ಆಲ್ಮೋಸ್ಟ್ ಅವ್ರ ಕಡೆನೇ ಮಾತಾಡ್ತಾರೆ. ಅನ್ಯಾಯನ ಈ ಪತ್ರಕರ್ತರೇ ಆಲ್ಮೋಸ್ಟ್ ಅನ್ಯಾಯ ಮಾಡಿದ್ರೆ ನಮಗೆ ನ್ಯಾಯ ಕೊಡ್ಸೋರು ಯಾರು? ಮತ್ತು ಇಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳು ಸಹ ದೀಪಕ್ ಕಡೆ ಇದ್ದಾರೆ. ಅದು ನನಗೆ ಗಮನಕ್ಕೆ ಬಂದಿರೋ ಹಂಗೆ ತುಂಬ ಜನ ಇದ್ದಾರೆ ಅನ್ನೋದು ನಂಗೆ ಗೊತ್ತಿದೆ. ಅವರ ಸಪೋರ್ಟ್ ತೊಗೊಂಡು ನಾನು ಮಾಡಿದ್ದೆ ಸರಿ, ನಾನು ಮಾಡಿದ್ದು ರೈಟು, ಬೇರೆಯವ್ರು ಮಾಡಿದ್ದು ರೈಟ್ ಇಲ್ಲ, ಇವ್ರು ಮಾಡಿದ್ದೆ ಸರಿ, ಇವ್ರು ಹೇಳೋದೇ ಸರಿ, ಇವ್ರು ಹೇಳೋದೇ ನ್ಯಾಯ ಅನ್ನೋ ಮಟ್ಟಿಗೆ ದೀಪಕ್ ಅವರು ಈಗ ಇಡೀ ಮೈಸೂರು ವಿಭಾಗ ಜಿಲ್ಲೆಯಲ್ಲಿ ಮೆರಿತಾ ಇದ್ದಾರೆ. ಇದು ಪತ್ರಕರ್ತರಿಗೆ ಆಗಲಿ, ರಾಜಕೀಯ ವರ್ಗದಾಗಲಿ, ಸಾಮಾನ್ಯ ಜನಗಳಿಗಾಗಲಿ ಗೊತ್ತಿಲ್ವಾ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ನನ್ನ ಗಂಡ ನನಗಿನ್ನೂ ಡೈವರ್ಸ್ ಆಗಿಲ್ಲ. ಅದನ್ನು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ನನ್ನ ಗಂಡ ಅಂತ ಕುಣಿತಾ ಇದ್ದಾಳಲ್ಲ, ನಾಚಿಕೆ ಆಗಲ್ವಾ ಹುಡುಗಿಗೆ? ಅವಳು ಒಂದು ಎಜುಕೇಟೆಡ್ ಹುಡುಗಿ ಅವಳು. ಈ ರೀತಿ ಅಲ್ಲ, ಆ ಮಗುಗೆ ಒಳ್ಳೇದಾಗುತ್ತಾ? ಖಂಡಿತವಾಗ್ಲೂ ಆ ಮಗುಗೆ ಒಳ್ಳೇದಾಗಲ್ಲ. ಅದು ನಮ್ಮ ಮಕ್ಳು ಹೆಂಗೆ ತಬ್ಲಿ ಆಗಿದ್ದಾರೋ ಅದು ಮಗುನೂ ಒಂದಲ್ಲ ಒಂದಿನ ತಬ್ಲಿ ಆಗೇ ಆಗ್ತದೆ.
ಅದನ್ನು ನಾನು ಹೇಳಬಲ್ಲೆ. ಆವಾಗ ಸಿಕ್ಕಾಪಟ್ಟೆ ಹೊಡೆದಿದ್ದೇನೆ ಸರ್ ನನಗೆ. ನನಗೆ KRS ನನ್ನ ತಲೆಗೆ ಹೊಡೆದಾಕಿದ್ದಾನೆ, ನನಗೆ ಅಂಗಾಂಗಗಳಿಗೂ ಹೊಡೆದಿದ್ದಾನೆ, ಮಾನಸಿಕ ಬೆಲ್ಟಲ್ಲಿ ಗಂಡಸರು ಹಾಕೋತಾರಲ್ಲ ಬೆಲ್ಟು, ಅದ್ರಲ್ಲಿ ಬಫಲ್ಲಿ 3 ಜನಕ್ಕೂ ಸೇರಿಸಿ ಹೊಡೆದಿದ್ದಾನೆ. ಮಕ್ಕಳು ಚಿಕ್ಕವಿದ್ದಾರೆ ಸರ್. ಆವಾಗನೇ 3 ಜನಕ್ಕೂ ಸೇರಿಸಿ ಹೊಡೆಯೋನು ಸರ್. ದಟ್ಕಳಿಲಿ ಮನೆ ಮಾಡ್ಕೊಂಡಿದ್ವಿ. ಆಗ 3 ಜನಕ್ಕೂ ಸೇರಿಸಿ ಹೊಡೆಯೋನು. ಮಕ್ಕಳು ಅಳಂಗಿಲ್ಲ. 12 ಗಂಟೆಗೆ ಬಂದರೆ ಬಾಯಿ ಮುಚ್ಕೊಂಡು ಮಲ್ಕೋಬೇಕು ಇವು. ಯಾಕೆಂದ್ರೆ ಅವಳಿಗೆ ಫೋನ್ ಮಾಡಬೇಕಲ್ಲ, ಯಾರಿಗೆ ವಿಭನ್ಗೂ ಮತ್ತು ಅವ್ರ ಅಮ್ಮನಿಗೂ ಫೋನ್ ಮಾಡಬೇಕಿತ್ತಲ್ಲ. ಅಮ್ಮಿ ಅಪ್ಪಿ ಅನ್ಕೊಂಡು ಫೋನ್ ಮಾಡೋರು. ಅದು ನಂಗೆ ತುಂಬ ಬೇಜಾರಾಗ್ತಿತ್ತು, ಗಲಾಟೆ ಆಗ್ತಿತ್ತು, ತುಂಬ ಇದಾಗ್ತಿತ್ತು ಸರ್. ಅದಕ್ಕೆ ಒಂದು ದಿನವೂ ನನಗೆ ಅವನ ಇದ್ರ ಸಂಸಾರದಲ್ಲಿ ನನಗೆ ಇವತ್ತರೆಗೂ 19 ವರ್ಷ ಆಗಿದೆ. ಬರೀ ಇವತ್ತಿಗೂ ಟಾರ್ಚರ್ ಕೊಡ್ತಾ ಇದ್ದಾರೆ. ನೋಡಿ, ಇವತ್ತು ಮೀಡಿಯಾದಲ್ಲಿ ಹೇಳ್ತಾರೆ ನನಗೆ ಡೈವರ್ಸ್ ಆಗಿದೆ ಅಂತ. ಡೈವರ್ಸ್ ಆಗಿರೋದು ನಾನು ತೋರಿಸ್ತೀನಿ ನನಗೆ. ಹಾಗಾದರೆ ಇಷ್ಟೆಲ್ಲ ಕೇಸು ಯಾಕೆ ನಾನು ಸುಳ್ಳು ಹೇಳೋಕ್ಕಾಗುತ್ತಾ? ಒಂದು ಕೇಸನ್ನು ಸುಳ್ಳು ಹೇಳ್ಬೋದು, ಎಲ್ಲ ಕೇಸನ್ನು ನಾನು ಸುಳ್ಳು ಹೇಳೋಕ್ಕೆ ಸಾಧ್ಯನಾ? ಕಾನೂನು ವಿರುದ್ಧವಾಗಿ ಯಾರೂ ಇದು ಮಾಡೋಕ್ಕಾಗಲ್ಲಲ್ಲ. ಹೀಗಾಗಿ ದೀಪಕ್ ಅವರಿಂದನೇ ನಮಗೆ ತುಂಬ ಅನ್ಯಾಯ ಆಗಿದೆ. ಪತ್ರಕರ್ತರೆಲ್ಲರೂ ಸಹ ಆಲ್ಮೋಸ್ಟ್ ಎಲ್ಲ ಅವ್ರ ಕಡೆನೇ. ಯಾಕೆ ಅಂತ ನನಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ.